ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಫಸ್ಟ್ PUC ಇಂಗ್ಲೀಷ್ನ ಆ್ಯನ್ಯುವಲ್ ಎಕ್ಸಾಮ್ಗಾಗಿ ಪ್ರಿಪೇರನ್ನು ಮಾಡ್ತಾ ಇದ್ದೀರಿ. ಆಲ್ರೆಡಿ ಸೆಟ್ 1 ಅಂತ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ. ಇದು ಸೆಟ್ ಇದೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಎರಡೂ ವಿಡಿಯೋವನ್ನು ನೋಡಿ, ಖಂಡಿತವಾಗಿ ನಿಮಗೆ 40-50 ಅಂಕಗಳು ರಿಪೀಟ್ ಆಗೇ ಆಗ್ತವೆ. 4 ಮಾರ್ಕ್ಸು 3 ಮಾರ್ಕ್ಸ್ ಇದಾವಲ್ಲ, ಅಲ್ಲೆಲ್ಲ ಸಮ್ಮರಿಗಳನ್ನು ಬೈಹೆಟ್ ಮಾಡ್ಕೊಳ್ರಿ, ಪತ್ರ ಬರೆಯೋದನ್ನು ಕಲ್ಕೊಳ್ರಿ, 100 ಪ್ಯಾಸೇಜಲ್ಲಿ ಉತ್ತರವನ್ನು ಗುರುತಿಸೋದನ್ನು ಕಲ್ಕೊಡ್ರಿ. ಆಮೇಲೆ ಡಾಟಾ ರೀಡಿಂಗ್ ಇದೆ. ನಿಮಗೆ ಹೇಳ್ತೀನಿ ಯಾವ್ಯಾವೆಲ್ಲ ಈಸಿ ಇದಾವೆ ಅನ್ನೋದನ್ನು ನೀವು ಆರಾಮಾಗಿ ಏನು ಮಾಡ್ಬೋದು, ಬರಿಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಈಗಾಗಲೇ ಏನು ಮಾಡಿದ್ದೀನಿ ಅಂದರೆ ಕನ್ನಡ 2 ಸೆಟ್ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಹಿಸ್ಟ್ರಿ ಹಾಕಿದ್ದೀನಿ, ಸೋಷಾಲಜಿ ಹಾಕಿದ್ದೀನಿ, ಫಿಸಿಕ್ಸ್ ಹಾಕಿದ್ದೀನಿ. ಓಕೆನಾ. ಇವತ್ತು ಇಂಗ್ಲೀಷ್ ಮತ್ತೆ ಇನ್ನೊಂದು ಸೆಟ್ ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀವಿ. ಉಳಿದ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕೊಡ್ತೀವಿ. ಜಸ್ಟ್ ನೀವೆಲ್ಲರೂ ಏನು ಕಮೆಂಟ್ ಮಾಡಬೇಕಂದ್ರೆ ಎಕ್ಸಾಮ್ ಡೇಟ್ಗಳನ್ನು ಕಮೆಂಟನ್ನು ಕೊಡಿ, ಯಾವ ಡೇಟ್ಗೆ ಯಾವ ಎಕ್ಸಾಮ್ ಇದೆ ಅಂತ. ಮ್ಯಾಕ್ಸಿಮಮ್ ನಮಗೇನಾಗಿದೆ ಅಂದರೆ ಕಾಲೇಜ್ ಲೆವೆಲಲ್ಲಿ ಟೈಮ್ ಟೇಬಲ್ ಸೆಟ್ ಮಾಡೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಇನ್ ಅ ರೆಫರೆನ್ಸ್ ಟು ದ ಜೆಂಟಲ್ಮನ್ ಆಫ್ ದ ಜಂಗಲ್? 3 ಸರಿ ಇದ್ದಾವೆ, ಒಂದು ಮಾತ್ರ ತಪ್ಪಿದೆ ಅಂತ ಕೇಳಿದರು. ಆಪ್ಷನ್ ಎ ಮಾತ್ರ ಏನಾಗಿದೆಪ್ಪ ಅಂದರೆ ತಪ್ಪಿದೆ. ಏನಿತ್ತದು? ಅಕಾರ್ಡಿಂಗ್ ಟು ದ ಮ್ಯಾನ್ ಹೀಸ್ ಹಟ್ ಹ್ಯಾಡ್ ನೋ ಸ್ಪೇಸ್ ಲೆಫ್ಟ್ ಇದೆಯಲ್ಲ, ಇದು ಮಾತ್ರ ತಪ್ಪಿದೆ. ಬಾಕಿ ಎಲ್ಲ ಏನಿದಾವಪ್ಪ ಅಂದರೆ ಕರೆಕ್ಟ್ ಇದಾವೆ. ಸೆಕೆಂಡಲ್ಲಿ ದ ಸ್ಕೂಲ್ ಬಾಯ್ದಲ್ಲಿರ್ತಕ್ಕಂಥ ಸ್ಟೇಜಸ್ಗಳು ಮತ್ತು ಸೀಸನ್ಸ್ಗಳನ್ನು ಕೇಳಿದರು. ಫಸ್ಟ್ ನೋಡಿ, ಸ್ಪ್ರಿಂಗ್ ಅಂತ ಇದೆ. ಸ್ಪ್ರಿಂಗ್ ಜೊತೆ ಏನಾಗಬೇಕು? ಯೂತ್ ಅಂತ ಆಗಬೇಕು. ಸಮ್ಮರ್ ಇದೆ, ಸಮ್ಮರ್ ಜೊತೆಗೆ ಓಲ್ಡ್ ಏಜ್ ಆಗಬೇಕು. ವಿಂಟರ್ ಇದೆ, ವಿಂಟರ್ ಜೊತೆಗೆ ಚೈಲ್ಡ್ಹುಡ್ ಅಂತ ಆಗಬೇಕು. ಡಿಕ್ಟು ಸೇಮ್ ಟು ಸೇಮ್ ನಿಮ್ಗೆ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಮತ್ತು ಇದು ಇಂಪಾರ್ಟೆಂಟು ಇದೆ. ಇದು ನಿಮಗೆ ಭಾಳ ಸರಿ ಪ್ರಶ್ನೆನೂ ಕೂಡ ಏನು ಮಾಡಿದರು, ಕೇಳಿದರು. ಥರ್ಡ್ ಕ್ವಶನ್. ಡ್ಯಾಶ್ ಕೇಮ್ ಫಾರ್ವರ್ಡ್ ಟು ಪ್ರೇ ದ ನ್ಯಾರೇಟರ್ಸ್ ಬಿಲ್ ಆನ್ ಊರು ಮನುಷ್ಯನ್ ಅಂತ ಕೇಳಿದ್ದಾರೆ. ಯಾರಪ್ಪ ಅಂದರೆ ಮ್ಯಾನ್ ವಿತ್ ಅ ರೆಡ್ ಟರ್ಬನ್ ಈಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ಬಾಬರ್ ಅಲಿ ಈಸ್ ದ ವರ್ಲ್ಡ್ಸ್ ಯಂಗೆಸ್ಟ್. ಬಾಬರ್ ಅಲಿ ಈಸ್ ದ ವರ್ಲ್ಡ್ಸ್ ಯಂಗೆಸ್ಟ್ ಯಾರು? ಆಪ್ಷನ್ ಬಿ ಹೆಡ್ ಮಾಸ್ಟರ್ ಅನ್ನೋದು ಸರಿ ಇದೆ. ದ ಡ್ಯಾಶ್ ಈಸ್ ಹ್ಯಾಕ್ಡ್ ಇನ್ ಟು ಪೀಸೀಸ್ ಆಫ್ ಡ್ರೈ ವುಡ್ ಟು ಬರ್ನ್ ಇನ್ ದ ಹೋಲಿ ಫೈರ್ ಅಂತ ಕೇಳಿದ್ದಾರೆ. ಟ್ರೀ ಈಸ್ ಹ್ಯಾಕ್ಡ್ ಅಂತಕ್ಕದ್ದನ್ನು ಇಲ್ಲಿ ಏನಾಗಬೇಕಿತ್ತು, ಬರಿಬೇಕಿತ್ತು. ಸಿಕ್ಸ್ತಲ್ಲಿ, ವಾಟ್ ಡಸ್ ದ ಫಾರ್ಮರ್ಸ್ ವೈಫ್ ಡಿಸೈಡ್ ಎಟ್ ದ ಎಂಡ್ ಆಫ್ ದಿ ಪೋಯಮ್ ದ ಫಾರ್ಮರ್ಸ್ ವೈಫ್ ಅಂತ ಕೇಳಿದ್ದಾರೆ. ಎಂಡ್ ಆಫ್ ದ ಫಾರ್ಮರ್ಸ್ ವೈಫ್ ಅಂತ ಕೇಳಿದರು. ಡಿಸೈಡ್ ಏನು ಡಿಸೈಡ್ ಮಾಡ್ತಾರೆ? ಸಿ ಟು ಎಂಬ್ರಾಸ್ ಲೈಫ್ ಆ್ಯಂಡ್ ದ ಸ್ಟ್ರಗಲ್ ಫಾರ್ ಲೈಫ್. ಇನ್ನು ಫೆಡ್ರಿಕ್ ಡಗ್ಲಾಸ್ ವಾಸ್ ಬೋರ್ನ್ ಇನ್ ಎಲ್ಲಿ ಹುಟ್ಟಿದ್ರು? ಟೈಲ್ಬರ್ಟ್ ಕಂಟ್ರಿ. ಇನ್ನು ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಇನ್ ಆ್ಯನ್ ಓಲ್ಡ್ ವುಮನ್ ಅಂತಿದೆ. ಈ 4ರಲ್ಲಿ ಯಾವುದು ಕರೆಕ್ಟಾಗಿ ಆಗಿದೆ ಅಂದರೆ ಫಸ್ಟ್ ಟು ಫೋರ್ತ್ ಇದೆ ನೋಡಿ. ಯಾವುದು? ಸಿ ಗ್ರ್ಯಾಬ್ಸ್ ಹೋಲ್ಡ್ ಆಫ್ ಯುವರ್ ಸ್ಲೀವ್ ಆ್ಯಂಡ್ ಟ್ಯಾಗ್ಸ್ ಅಲಾಂಗ್ ಇದೆ. ಥರ್ಡ್ ಇದೆ ಸಿ ವಾಂಟ್ಸ್ 50 ಪೈಸೆ ಕಾಯಿನ್ ಅದ. ನೆಕ್ಸ್ಟ್ ಸಿ ಟೈಟನ್ಸ್ ಹರ್ ಗ್ರಿಪ್ ಆನ್ ಯುವರ್ ಸ್ಲೀವ್. ಲಾಸ್ಟ್ ಸಿ ಸ್ಟಿಕ್ಸ್ ಟು ಯು ಲೈಕ್ ಅ ಬರ್ ಅಂತಕ್ಕದ್ದನ್ನು ನೀವು ಸೀಕ್ವೆನ್ಸಲ್ಲಿ 4, 3, 2, 1ರಲ್ಲಿ ಜೋಡಿಸಬೇಕಿತ್ತು. 9ನೇ ಪ್ರಶ್ನೆ. ಇನ್ ದ ಜೆಂಟಲ್ಮನ್ ಆಫ್ ವೆರೋನಾ ಡಿಡ್ ನಾಟ್ ಸ್ಪೀಕ್ ಟು ದ ಬಾಯ್ಸ್ ಆನ್ ದೇರ್ ರಿಟರ್ನ್ ಜರ್ನಿ ಫ್ರಮ್ ಪೊಲಿಟಾ ಬಿಕಾಸ್ ಹಿ ಥಾಟ್ ಅಂತ ಕೇಳಿದರು. ಇದರಲ್ಲಿ ಆಪ್ಷನ್ ಸಿ ಬರ್ತದೆ, ದ ಬಾಯ್ಸ್ ವುಡ್ ಪ್ರಿಪೇರ್ ಟು ಕೀಪ್ ದೇರ್ ಸೀಕ್ರೆಟ್ ಅನ್ನೋದು ಸರಿ ಇದೆ. ದ ಸ್ಪೀಕರ್ ಆಫ್ ದಿ ಪೋಯಮ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಈಸ್ ಅಡ್ರೆಸ್ಸಿಂಗ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹೀಸ್ ಅ ಬಿಲೌಡ್ ಅನ್ನೋದು ಸರಿ ಇದೆ. ಇನ್ನು ಆರ್ಟಿಕಲ್ಸ್ಗಳನ್ನು ತುಂಬಬೇಕು. ಬಾಬರ್ ಅಲಿ ಈಸ್ ಅ ಟೀನೇಜರ್ ಹೂ ರನ್ಸ್ ಅ ಸ್ಕೂಲ್ ಇನ್ ಹೀಸ್ ಬ್ಯಾಕ್ವರ್ಡ್. ದ ಸ್ಕೂಲ್ ಈಸ್ ದ ಪುವರ್ ಚಿಲ್ಡ್ರನ್ ಇನ್ ಹೀಸ್ ವಿಲೇಜ್. ಇಲ್ಲಿ ಎ ಬರಬೇಕಿತ್ತು, ಇಲ್ಲಿ ದ ಬರಬೇಕಿತ್ತು. ಇನ್ನು ಪ್ರಿಪೋಸಿಷನ್ ಕೇಳಿದ್ದಾರೆ. ಮ್ಯಾರಾ ಸೇಡ್ ದ್ಯಾಟ್ ಹಿ ವಾಸ್ ದ ಮಾಸ್ಟರ್ ಆಫ್ that place. He had been watchman for the lake for years and he had come across hundreds of storytellers. Across across ಅನ್ನೋದನ್ನು ಬರೀಬೇಕಿತ್ತು ಪ್ರಿಪೋಸಿಷನ್. ನೆಕ್ಸ್ಟ್ ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದ್ದಾವೆ. ಇದನ್ನು ಒಟ್ಟೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಫಿಕ್ಸ್ ಆಗಿ ಬರ್ತಕ್ಕಂಥದ್ದು, ಅದನ್ನು ನೀವು ಆಲ್ರೆಡಿ 10th ಕಲ್ತಿದ್ದೀರಿ. ಓಕೆನಾ, ಅಷ್ಟು ಈಸಿ ಇದೆ ನೋಡಿ. ಐ ಆಮ್ ಪ್ರೌಡ್ ಆಫ್ ಯು ಅಂತ ಇದೆ. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದರೆ ಏನಾಗ್ತದೆ? ಕಾಂಪ್ಲಿಮೆಂಟಿಂಗ್, ಅದನ್ನು ಅಭಿನಂದನೆಗಳು ಅಂತ ಹೇಳ್ತೀವಿ. ಕ್ಯಾನ್ ಯು ಟೆಲ್ ಮಿ ದ ಟೈಮ್? ನೀನು ನನಗೆ ಸಮಯವನ್ನು ಹೇಳುವೆಯಾ ಅಂತ ಇದೆ. ಕ್ಯಾನ್ ಯು ಟೆಲ್ ಮಿ ದ ಟೈಮ್? ಸಮಯ ಹೇಳು ಅಂತ ಇದೆ. ರಿಕ್ವೆಸ್ಟಿಂಗ್ ಆಗ್ತದೆ. ರಿಕ್ವೆಸ್ಟಿಂಗ್ ಜೊತೆ ಇದನ್ನು ಹೊಂದಿಸಿ ಬರಬೇಕು. ಬೈ ಹ್ಯಾವ್ ಅ ಗುಡ್ ಡೇ ಅಂತ ಇದೆ. ಇದೇನಾಗ್ತದೆ? ಲೀವ್ ಟೇಕಿಂಗ್. ಗುಡ್ ಡೇ ಅಂತ ಹೇಳ್ತೀವಿ, ಬಾಯ್ ಅಂತ ಹೇಳ್ತೀವಿ, ಹೋಗ್ತೀವಿ. ಐ ಆಮ್ ಸಾರಿ ಅಂತ ಇದೆ. ಇದೇನಾಗ್ತದೆ? ಅಪಾಲಜಿ. ಓಕೆ, ಕ್ಷಮೆ ಕೇಳೋದು. ಹಾಯ್ ಐ ಆಮ್ ನಿಶಾ ಅಂತದ. ಇದೇನಾಗ್ತದೆ? ಇಂಟ್ರೊಡ್ಯೂಸಿಂಗ್, ಪರಿಚಯವನ್ನು ಮಾಡಿಕೊಳ್ಳೋದು. ಇದರ ಫಿಕ್ಸ್ ಆಗಿ ಬರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದಾವೆ. ಇದನ್ನು ಒಟ್ಟೆ ಬಿಡ್ಲಿಕ್ಕೆ ಹೋಗಬೇಡಿ, ಬರೀರಿ. 2 ಮಾರ್ಕರ್ ಕ್ವಶನ್.
ವಾಟ್ ಡು ಸೇಜ್ ಆ್ಯಂಡ್ ಬರ್ಡ್ ಇನ್ ಅ ಸೇಜ್ ಸ್ಟ್ಯಾಂಡ್ ಫಾರ್ ಇನ್ ದ ಸ್ಕೂಲ್ ಬಾಯ್ ಅಂತ ಇದೆ. ಎಸ್, ಇನ್ ದ ಸೇಜ್ ರೆಫರ್ಸ್ ಟು ಸ್ಕೂಲ್, ಬರ್ಡ್ ಇನ್ ದ ಸೇಜ್ ರೆಫರ್ಸ್ ಟು ಸ್ಕೂಲ್ ಬಾಯ್. 15. ಅಕಾರ್ಡಿಂಗ್ ಟು ಮ್ಯಾರಾ ಇನ್ ಅರೌಂಡ್ ಅ ಮೆಡಿಕಲ್ ಕ್ರೀಪರ್ ಹೂ ಹ್ಯಾಡ್ ಕರ್ಸ್ಡ್ ದ ಕ್ರೀಪರ್ ಆ್ಯಂಡ್ ವಾಟ್ ವಾಸ್ ದ ಕರ್ಸ್? According to the Mara, the medicinal creeper has been cursed by the sage, that when someone needs it, they wouldn't be able to find it. If anyone tell about it, the medicine would lose its potency. In the 16th Ali, according to the speaker, mention any two things that should be made available free of cost in Money Madness. According to the speaker, Money Madness poem, breed, shelter and fire should be made free. ಓಕೆನಾ, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ, ಹೂ ಸ್ಟಿಕ್ಸ್ ಟು ಯು ಲೈಕ್ ಅ ಬರ್ ಇನ್ ಆ್ಯನ್ ಓಲ್ಡ್ ವುಮನ್, ವಾಟ್ ಡಸ್ ಸಿ ವಾಂಟ್? ಆ್ಯನ್ ಅ ಓಲ್ಡ್ ವುಮನ್ ಸ್ಟಿಕ್ಸ್ ಲೈಕ್ ಅ ಬರ್, ಶಿ ವಾಂಟ್ಸ್ 50 ಪೈಸೆ ಅನ್ನೋದು ಇತ್ತು. ಇನ್ನು 3 ಮಾರ್ಕರ್ ಕ್ವಶನ್ ಇದಾವೆ ನೋಡಿ, ಸ್ವಲ್ಪ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ರಿ. ಮಾರಾ ಆ್ಯಂಡ್ ದ ಆಥರ್ ಥಿಂಕ್ ಅಬೌಟ್ ಟ್ರೈಯಿಂಗ್ ದ ಕ್ರೀಪರ್ ಟು ಅ ಟ್ರೀ ಡಿಫ್ರೆಂಟ್ಲಿ, ವೈ? ಇನ್ನು ಹೌ ಡು ಪೀಪಲ್ ಟ್ರೀಟ್ an individual who has no money according to the speaker in Money Madness? ಇನ್ನು if I was tree ದಿಂದ ಏನು ಕೇಳಿದರು, why does the speaker want to be a tree in the poem if I was a tree? ಇನ್ನು describe Maharaj's efforts to meet kings for the first time in Watchman of the Lake. ಇನ್ನು how does the speaker attitude undergo a change in an old woman ಅಂತಿದೆ. ನೀವು ಸ್ಕ್ರೀನ್ಶಾಟ್ ಕ್ಲಿಕ್ ಮಾಡಲೇಬೇಕು. ಒಟ್ಟು 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು? 4 ಬರೀಬೇಕು, 4 ಬರೀಬೇಕು. 4 ಬರೆದ್ರೆ 12 ಮಾರ್ಕ್ಸ್ ಅದಾವೆ. ಸೊ ನೋಡಿ, ಭಾಳ ಈಸಿಯಾಗಿರ್ತಕ್ಕಂಥದ್ದು. ಮನಿ ಮ್ಯಾಡ್ನೆಸ್ ಒಂದು ಬರ್ತದೆ, ಇಫ್ ಐ ವಾಸ್ ಅ ಟ್ರೀ ಅಂತದ, ಓಕೆ, ವಾಚ್ಮೆನ್ ಆಫ್ ದ ಲೇಕ್ ಅದ, ಆ್ಯಂಡ್ ಓಲ್ಡ್ ವುಮನ್ ಅಂತದ. ಇದ್ರದ್ದು ಬರೀ ಒಂದು 6 ಎಂಟೆಂಟು ಸಾಲುಗಳನ್ನು ನೀವು ಪ್ರಿಪೇರ್ ಮಾಡಿಕೊಡ್ರಿ, ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಇನ್ನೊಂದು ಏನು ಕೇಳಿದರು, ವೆನ್ ವಾಸ್ ದ ಸ್ಪೀಕರ್ಸ್ ಲೈಫ್ ಬ್ರೈಟ್ ಆ್ಯಂಡ್ ವಾಟ್ ಡಸ್ ದ ರಿಕ್ವೆಸ್ಟ್ ಈಸ್ ಬಿಲೌಡ್, ಡೂ ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂತ ಇದೆ. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸೊ 4 ಅಂಕದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದೇದು ದ ಜೆಂಟಲ್ಮೆನ್ ಆಫ್ ದ ಜಂಗಲ್, ಇದನ್ನು ಪ್ರಿಪೇರ್ ಮಾಡಲೇಬೇಕು. ಹೌ ಡಿಡ್ ದ ಎಲಿಫೆಂಟ್ ಜಸ್ಟಿಫೈ ಹೀಸ್ ಆ್ಯಕ್ಟ್ ಆಫ್ ಅಕ್ಯುಪೈಯಿಂಗ್ ದ ಹಟ್ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಂತ ಕೊಟ್ಟಿದ್ರು. ಇನ್ನೊಂದು ಬರ್ತದೆ, ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್ ವೇರ್ ದ ನರೇಟರ್ ಸ್ಟೇಡ್ ಇನ್ ಊರು ಮನುಷ್ಯನ್. ಸೊ ಊರು ಮನುಷ್ಯಂದು ನೋಡ್ಕೊಡ್ರಿ. ಇನ್ನು ಬಾಬರ್ ಅಲಿ ಬಗ್ಗೆ ಯಾವತ್ತೂ ಕೂಡ ಪ್ರಶ್ನೆ ಕೇಳ್ತಾರೆ, ವಾಟ್ ಆರ್ ದ ವೇರಿಯಸ್ ಸ್ಟೇಜಸ್ ಆಫ್ ದ ಗ್ರೋತ್ ಆಫ್ ಬಾಬರ್ ಅಲೀಸ್ ಆಫ್ಟರ್ನೂನ್ ಸ್ಕೂಲ್ ಅಂತದೆ. ಸೊ ಇದನ್ನು ಕೂಡ ನಾನು ಆಲ್ರೆಡಿ ಕೊಟ್ಟಿತ್ತು, ಇದನ್ನು ಕೂಡ ನೋಡ್ಕೊಡ್ರಿ. ಇನ್ನು ವಾಟ್ ಆರ್ ದ ಮೆಮರೀಸ್ ಆಫ್ ದ ಫೆಡ್ರಿಕ್ ಡಗ್ಲಾಸ್ ಅಬೌಟ್ ಹೀಸ್ ಅ ಮದರ್ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು. ಇನ್ನು ಲಾಸ್ಟ್ ಏನು ಕೇಳಿದ್ರೆ ಅಂದ್ರೆ, ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಬಿಟ್ವೀನ್ ಸರ್ಕ್ಯುಮ್ಸ್ಟನ್ಸ್ ದ್ಯಾಟ್ ಪ್ರೊಂಪ್ಟೆಡ್ ಮಾರಾ ಟು ಮೀಟ್ ದ ಕಿಂಗ್ ಆಫ್ ವಾಚ್ಮೆಂಟ್ ಆಫ್ ದ ಲೇಕ್ ಅಂತ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು, ಓಕೆನಾ. ಸೊ ಇಷ್ಟು ನೀವು ಆರಾಮಾಗಿ ಬರಿತೀರಿ. ಇನ್ನು ಪ್ಯಾಸೇಜ್ ಇರ್ತದೆ, ಪ್ಯಾಸೇಜಲ್ಲಿ ಫಸ್ಟ್ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಸೊ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಗಳಿರ್ತವೆ. ಆರಾಮಾಗಿ 9 ರಿಂದ 10 ಮಾರ್ಕ್ಸನ್ನು ನೀವೇನು ಮಾಡ್ತೀರಿ ಅಲ್ಲಿ ಗಳಿಸ್ತೀರಿ. ಇನ್ನು ಗ್ರಾಮರ್ ಪಾಯಿಂಟ್ಗೆ ಬರೋಣ. ಸೊ ಫಸ್ಟ್ ವರ್ಬ್ ಫಾರ್ಮ್ ಇದೆ ನೋಡಿ, ವೆರೋನಾ ಅಂತ ಇದೆ. ಸೊ ಇದು ಸಿಂಗುಲರ್ ಬತ್ತು, ಈಸ್ ಅಂತ ಆಗ್ತದೆ. ಸೊ 1 ಮಾರ್ಕ್ಸ್ ಸಿಕ್ತು. ಅ ಲವ್ಲಿ ಸಿಟಿ ವಿತ್ ದ ಮಿಡಿವಲ್ ಸ್ಟ್ರೀಟ್ಸ್ ಆ್ಯಂಡ್ ಸ್ಪ್ಲೆಂಡೆಡ್ ಬಿಲ್ಡಿಂಗ್ಸ್ ಬಾಂಬ್ಡ್ ಡ್ಯೂರಿಂಗ್ ದ ವಾರ್. ದ ಸಿಟಿ ಅಂತ ಇದೆ, ದ ಸಿಟಿ ಅಂದರೆ ಹ್ಯಾಜ್ ಅಂತ ಬರ್ತದೆ. ಹ್ಯಾಜ್ ಇಸ್ ದ ಸಿಂಗುಲರ್ ಫಾರ್ಮ್, ಓಕೆನಾ. ಲಾಸ್ಟ್ ದ ಬ್ರಿಡ್ಜಸ್ ಬಟ್ ನಾಟ್ ಇಟ್ಸ್ ಚಾರ್ಮ್, ನಿಕೋಲೋ ಆ್ಯಂಡ್ ಜೊಕೋಪೋ ಅಂತ ಇದೆ. ಸೊ ಇಲ್ಲೇನು ಬರ್ತದಪ್ಪ ಅಂದರೆ ಲೀವ್ ಅಂತ ಬರ್ತದೆ, ಓಕೆ. ಲೀವ್ ದೇರ್, ದೇ ಆಲ್ಸೋ ಡ್ಯಾಶ್ ಅಂತ ಇದೆ, ದೇ ಆಲ್ಸೋ ಹ್ಯಾವ್ ಅ ಸಿಸ್ಟರ್ ಇನ್ ದಿ ಹಾಸ್ಪಿಟಲ್ ಅಂತ ಬರೀಬೇಕು. ಇನ್ನು ನೆಕ್ಸ್ಟ್ ಆರ್ ಒಳಗೆ ಕೇಳಿದ್ದಾರೆ ನೋಡಿ. ಸೊ ನೋ ಆಫ್ ದ ಅದರ್ಸ್ ವಾಸ್, ಆನ್ಸರ್ಸ್ ವಾಸ್ ಕರೆಕ್ಟ್. ಸೊ ದ ಕ್ವಶನ್ ಈಸ್ ಬೀಯಿಂಗ್ ರಿವ್ಯೂಡ್ ಅಗೇನ್. ದ ಪ್ರೊಫೆಸರ್ ಈಸ್ ಪ್ಲ್ಯಾನಿಂಗ್ to explain the correct response in the next class. The students are eager to understand the mistake. ಓಕೆ, ಈಸಿ ಇರ್ತದೆ, ಬರಿಬೋದು. ಇನ್ನು ರಿಅರೇಂಜ್ ದ ಫಾಲೋವಿಂಗ್ ಸಿಗ್ಮೆಂಟ್ಸ್ ಇದಾವೆ ನೋಡಿ. ಇಲ್ಲಿ ಟ್ವಿಂಕಲ್ ದ ಇನ್ ಸ್ಕೈ ಸ್ಟಾರ್ಸ್ ಅದ, ದ ಸ್ಟಾರ್ಸ್ ಟ್ವಿಂಕಲ್ಸ್ ಇನ್ ದ ಸ್ಕೈ ಬರ್ತದೆ. ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಟಫ್ ಈಸ್ ಮ್ಯಾಥಮೆಟಿಕ್ಸ್ ಈಸ್ ಅ ಟಫ್ ಸಬ್ಜೆಕ್ಟ್, ಓಕೆ. ಇನ್ನು ವೆಂಟ್ ಅದ. ಸೊ ಇದನ್ನು ರಿರೈಟ್ ಮಾಡಿ ಬರಬೇಕು. ರಾಹುಲ್ ಡಿಡಂಟ್ ಗೋ ಟು ದ ಕಾಲೇಜ್ ಅದ, ಇಟ್ ಈಸ್ ದ ಆರ್ಟಿಕಲ್ ಚೇಂಜ್ ಮಾಡಬೇಕು. ದ ಟಾಲೆಸ್ಟ್ ಆಗ್ತದೆ. ವೇರ್ ಹಿ ಈಸ್ ನೌ ಅಂತ ಇದೆ, ವೇರ್ ಈಸ್ ಹಿ ನೌ ಆಗಬೇಕು. ಆಮೇಲೆ ದ ಇಂಡಿಯನ್ ಟೀಮ್ ಆರ್ ಅದ, ದ ಇಂಡಿಯನ್ ಟೀಮ್ ಈಸ್ ಅದ. ಸೊ ಕರೆಕ್ಟಾಗಿರ್ತಕ್ಕಂಥ ಸೆಂಟೆನ್ಸನ್ನು ಮಾಡಬೇಕು. ಆಲ್ಮೋಸ್ಟ್ ಆಲ್ ಹೆಲ್ಪಿಂಗ್ ವರ್ಬ್ಗಳನ್ನು ಮೇಲೆ ಏನಾಗಿರ್ತದೆ ಇರ್ತದೆ. ಇನ್ನು ರಿರೈಟ್ ಆಸ್ ಡೈರೆಕ್ಟರ್ ಕೇಳಿದ್ರು. ದ ಸ್ಪೋಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅದ, ಅದನ್ನು ಏನು ಮಾಡಿರಿ, ಡೂ ಫಾರ್ಮ್ಗೆ ಕೇಳಿ ಅಂತ ಕೇಳಿದರೆ. ಡಿಡ್ ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಇನ್ನು ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಅದ. ಸೊ ಎಜುಕೇಷನ್ ಇದನ್ನು ಏನು ಮಾಡಬೇಕು, ಫ್ರೇಮ್ ಕ್ವಶನ್ ಮಾಡಬೇಕು. ವಾಟ್ ಈಸ್ ಅ ಮ್ಯಾನ್ಸ್ ಟ್ರೂ ರಿಲೇಷನ್.
ದ ಟ್ರೈನ್ ಈಸ್ ನಾಟ್ ಲೇಟ್ ಅಂತದ. ಇಸ್ ಇಟ್ ಅಂತಕ್ಕಂಥದ್ದು ಏನಾಗ್ತದೆ ಕ್ವಶನ್ ಟ್ಯಾಗನ್ನು ರೆಡಿ ಮಾಡಬೇಕು. ಯಾಕಂದರೆ ನಾಟ್ ಅದ ಆಲ್ರೆಡಿ ನೆಗೆಟಿವ್ ಅದ ಪಾಸಿಟಿವ್ ಮಾಡಿರಿ ಈಸ್ ಇಟ್ ಅಂತ ಬರಿಬೇಕು. ಓಕೆ, ಇಟ್ ಈಸ್ ಎಸ್ ಆಲ್ರೆಡಿ ಏನದ ನೆಗೆಟಿವ್ ಅದ ಇಟ್ ಈಸ್ ಅಂತ ಬರಿಬೇಕು. ಶಿ ವಾಸ್ ವೆರಿ ಡಿಸಪಾಯಿಂಟೆಡ್ ಅದ ಕ್ವಶನ್ ಟ್ಯಾಗನ್ನು ಬರಬೇಕು. ವಜಂಟ್ ಶಿ ಅಂತ ಏನಾಗ್ತದಪ್ಪ ಅಂದ್ರೆ ಬರಬೇಕು. ಇನ್ನು ಎಸ್ ಇದನ್ನೇ ಏನಂತಾರಪ್ಪ ಅಂದ್ರೆ ಡಾಟಾ ರೀಡಿಂಗ್ ಅಂತಾರೆ. 3 ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಟೇಬಲ್ ಓದ್ಕೊಡ್ರಿ, ಇವೆಂಟ್ ಅದ ಟೈಮ್ ಅದ. ಇದನ್ನು ಫಸ್ಟ್ ನಿಮಗೆಲ್ಲ ಗೊತ್ತಾಗ್ತದೆ. ಸೊ ಮೊದಲೇ ಪ್ರಶ್ನೆಗೆ ಬರ್ರಿ. ಎಟ್ ವಾಟ್ ಟೈಮ್ ಡಸ್ ದ ಇನಾಗ್ರೇಷನ್ ಸ್ಟಾರ್ಟ್ ಅಂತ ಕೇಳಿದ್ರೆ ಇನಾಗ್ರೇಷನ್ ಮುಂದೆ ಟೈಮ್ ಎಷ್ಟದ 10 AM ಅಂತದ, ಅಷ್ಟು ಬರೀರಿ. ಇನ್ನು ವಾಟ್ ಈಸ್ ದ ಡ್ಯೂರೇಷನ್ ಆಫ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತದ. ಸೊ ಪ್ರೈಸ್ ಡ್ಯೂರೇಷನ್ ಇದೆಷ್ಟು ಸಮಯ ಅದ 1.5 hour. ಸೊ 1 hour 30 minutes. ಎಟ್ ವಾಟ್ ಟೈಮ್ ಡಸ್ ದ ಲಂಚ್ ಬ್ರೇಕ್ ಎಂಡ್. ಸೊ ಲಂಚ್ ಬ್ರೇಕ್ ಯಾವಾಗ ಮುಗೀತದ 1:30. ಸೊ 1:30 PM. ಇದನ್ನು ಏನಂತಾರಪ್ಪ ಅಂದರೆ ಡಾಟಾ ರೀಡಿಂಗ್ ಅಂತ ಕರೀತಾರೆ. ಇದನ್ನು ಆರಾಮಾಗಿ ನೀವೇನು ಮಾಡ್ಬೋದು ಬರೆದು 3 ಮಾರ್ಕ್ಸ್ ತೊಗೋಬೋದು. ಇನ್ನು ರೆಫರ್ ಮಾಡಬೇಕಾಗಿತ್ತು. ಎಕ್ಸ್ಟ್ರಾಕ್ಟ್ ಅದ, ಇದನ್ನು ಡಿಕ್ಷನರಿ ಆನ್ಸರ್ ಫಾಲೋವಿಂಗ್ ಕ್ವಶನನ್ನು ಮಾಡಬೇಕು. ಅದು ಕೂಡ ಆಲ್ರೆಡಿ ಕೊಟ್ಟಿದ್ದೀವಿ. ವಾಟ್ ಈಸ್ ದ ಡಿಕ್ಷನರಿ ಮೀನಿಂಗ್ ಆಫ್ ದ ಗಿವನ್ ವರ್ಡ್ ಕೇಳಿದ್ರು. ಟು ಮೂವ್ ಫಾಸ್ಟರ್. ವಾಟ್ ಅ ಪಾರ್ಟ್ ಆಫ್ ಸ್ಪೀಚ್ ಇಸ್ ದ ಮೇನ್ ವರ್ಡ್. ವರ್ಬ್ ಇತ್ತು. ವಾಟ್ ಈಸ್ ದ ನೌನ್ ವರ್ಜನ್ ಆಫ್ ದ ಗಿವನ್ ವರ್ಡ್ ಇತ್ತು. ಆಕ್ಸಲರೇಷನ್ ಇಸ್ ದ ರೈಟ್ ಆನ್ಸರ್ ಬರಬೇಕು. ಓಕೆ, ಇನ್ನು ಪತ್ರ ಕೇಳಿದ್ದಾರೆ ನೋಡಿ, ಅದನ್ನು ಯಾರಿಗೆ ಬರೀಬೇಕು. ಪ್ರೆಸಿಡೆಂಟ್ ಆಫ್ ದ ಮುನ್ಸಿಪಲ್ ಸಿಟಿ ಕಾರ್ಪೊರೇಷನ್ಗೆ ಬರೀಬೇಕು. ಕಂಪ್ಲೇಂಟ್ ಮಾಡಬೇಕು ಈ ಕೆಳಗಿನ ಪ್ರಾಬ್ಲಮ್ಸ್ಗಳನ್ನು ಕುರಿತು. ಸೊ ಅದನ್ನು ಹೈಲೈಟ್ ಮಾಡಬೇಕು. ನೋ ಚೆಕ್ ಆಫ್ ಗಾರ್ಬೇಜ್ ಡಿಸ್ಪೋಸಲ್, ಇರ್ರೆಗ್ಯುಲರ್ ಕಲೆಕ್ಷನ್ ಆಫ್ ಗಾರ್ಬೇಜ್, ಡಿಸೀಸ್ ಅರೈಸಿಂಗ್ ಫ್ರಮ್ ದಿ ಪ್ರಾಬ್ಲಮ್. ಯಾರಿಗೆ ಬರೀತೀರ ಅವ್ರದ್ದೇ ಬರೀಬೇಕು. ದ ಪ್ರೆಸಿಡೆಂಟ್ ಮುನ್ಸಿಪಲ್ ಸಿಟಿ ಕಾರ್ಪೊರೇಷನ್ ಕೋಲಾರ, ಡೇಟಾ ನಿಮ್ಮ ಹೆಸರು ಬರೀರಿ. ಸೊ ನಿಮ್ಮ ಎಸ್ ಸ್ಟ್ರೀಟು, ಓನಿ, ಊರು ಬರೀರಿ. ಆಮೇಲೆ ರೆಸ್ಪೆಕ್ಟೆಡ್ ಸರ್ ಮೇಡಮ್ ಸಬ್ಜೆಕ್ಟ್ ಹಾಕಬೇಕು. ಕಂಪ್ಲೇಂಟ್ ರಿಗಾರ್ಡಿಂಗ್ ಇರ್ರೆಗ್ಯುಲರ್ ಗಾರ್ಬೇಜ್ ಕಲೆಕ್ಷನ್ ಆಫ್ ಅವರ್ ಲೊಕ್ಯಾಲಿಟಿ. ಇನ್ನು ಲೆಟರ್ ಆಫ್ ದ ಬಾಡಿ ಇರ್ತದೆ. ಸೊ ಆಲ್ರೆಡಿ ಇದನ್ನು ಒಂದು 2 ಪ್ಯಾರಾಗ್ರಾಫ್ ಬರೆದು ಥ್ಯಾಂಕ್ ಯು ಅಂತ ಬರೀರಿ. ಯುವರ್ ಸಿನ್ಸಿಯರ್ಲಿ ಅಂತ ನಿಮ್ಮ ಹೆಸರು ಬರೆದ್ರಿ ಸಾಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಟರ್ ಅದ, ಇದನ್ನು ಕಲ್ಕೊಡ್ರಿ. ಇನ್ನು ಕಾರ್ತಿಕ್ ಮತ್ತು ಅರುಣ ನಡುವೆ ಇರ್ತಕ್ಕಂಥ ಡೈಲಾಗ್ ಅದ, ಇದನ್ನು ಕಂಪ್ಲೀಟ್ ಮಾಡಬೇಕು. ಆಲ್ರೆಡಿ ಫಸ್ಟ್ ಏಡ್ ಕೊಟ್ಟಿದ್ದಾರೆ. ಆಲ್ರೆಡಿ ಆನ್ಸರನ್ನು ಅವ್ರು ಏನು ಮಾಡಿದಾರಪ್ಪ ಅಂದರೆ ಮಾಡಿದ್ದಾರೆ. ಇನ್ನು ಸೇಮ್ ನಿಮಗೆ ಕಪಿಲ ಮತ್ತು ತರುಣನ ನಡುವೆ ಇರ್ತಕ್ಕಂಥ ಸಂಭಾಷಣೆ ಇತ್ತು. ಸೊ ಅದನ್ನು ಕೂಡ ಯಾವ ಥರನಾಗಿದೆ ಅನ್ನೋದನ್ನು ನೋಡ್ಕೊಡ್ರಿ. ಇನ್ನು ಲಾಸ್ಟ್ ಏನು ಕೇಳಿದಾರಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಕ್ಲೂಗಳ ಮೇಲೆ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಕನ್ವರ್ಜೇಷನನ್ನು ಮಾಡಬೇಕು. ಓಕೆನಾ. ಸೊ ಆಲ್ರೆಡಿ ಕೊಟ್ಟಿತ್ತು. ಚೆನ್ನಾಗಿ ಪ್ರಿಪೇರ್ ಮಾಡಿ ಎಲ್ಲ ಸಮ್ಮರಿಗಳನ್ನು, ಡಾಟಾ ರೀಡಿಂಗ್ಗಳನ್ನು, ಲ್ಯಾಂಗ್ವೇಜ್ ಫಂಕ್ಷನ್ಗಳನ್ನು, ವರ್ಬ್ಸ್ಗಳನ್ನು, ಪ್ರಿಪೋಸಿಷನ್ಗಳನ್ನು, ಪ್ಯಾಸೇಜ್, ಲೆಟರ್ ಬರೆದ್ರೆ ಆರಾಮಿಗೆ 50 ಮಾರ್ಕ್ಸನ್ನು ನೀವೇನು ಮಾಡ್ತೀರಪ್ಪ ಅಂದರೆ ತೊಗೊಳ್ತೀರಿ.